ಚರಿತ್ರೆಯಲ್ಲಿ ಅವರ ಹೆಸರು ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಈ ಬೆಂಗಳೂರಿನ 2 ಕೋಟಿ ಜನಸಂಖ್ಯೆಯನ್ನು ಇಟ್ಟಿದ್ದಾರೆ. ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ದೇವರು ನನಗೆ ಕೊಟ್ಟಂತ ತಿಳುವಳಿಕೆ, ನನಗೆ ಕೊಟ್ಟಂತ ಶಕ್ತಿಯಲ್ಲಿ, ನನಗೆ ಇರ್ತಕ್ಕಂಥ ಶಕ್ತಿಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡಿದ್ದೇನೆ. ಉಳಿಕೆ ಆಗಿರ್ತಕ್ಕಂಥದಕ್ಕೆ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿ ಅವರು ಸಹ ಇದನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬಹಳ ಹತ್ತಿರದಿಂದ ನೋಡಿದಂಥ ಬೆಂಗಳೂರಿನ ಕೆಲವು ವ್ಯಕ್ತಿಗಳಲ್ಲಿ ನಾನು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಹತ್ತಿರದಲ್ಲಿ ನೋಡ್ತಕ್ಕಂಥವ್ರು ನಾವಿಬ್ರು. ಬೆಂಗಳೂರು ಎಷ್ಟು ಬೆಳೆದಿತ್ತು, ಈಗ ಎಷ್ಟು ಬೆಳೆದಿದೆ ಅಂತ ನಾವು ನೋಡಿರೋರು. ಏನೋ ಒಂದು ಕೊಡುಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಯಾರಿಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಅಪಾರವಾಗಿದೆ. ಮಾಡ್ತಾರೆ ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಈ ವೇದಿಕೆನ ರಾಜಕೀಯದ ವೇದಿಕೆಯಾಗಿ ಮಾಡಕ್ಕಾಗ್ಲಿ, ನನ್ನ ಕ್ಷೇತ್ರದ ಸಮಸ್ಯೆಗಳನ್ನ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಹೇಳೋದಕ್ಕಾಗ್ಲಿ ಇದು ಅಲ್ಲ. ನನ್ನ ಮತದಾರ ದೇವರುಗಳು ನೀವು ಹೇಳಿ ನಿಮ್ಮ ಸಮಸ್ಯೆಗಳನ್ನ ಅದು ಬಗೆಹರಿಸ್ಕೊಳ್ತಾರೆ ಅಂತದ್ದು ನಿಮ್ಮ ಜೊತೆಗೆ ನಾನು ಇರ್ತೇನೆ. ವಿಶೇಷವಾಗಿ ಎಲ್ಲ ಅಧಿಕಾರಿ ವರ್ಗದವರು ಇವತ್ತು ವೇದಿಕೆ ಮೇಲೆ ಇದ್ದೀರಿ. ತಮಗೂ ಸಹ ಒಳ್ಳೇದಾಗಲಿ. ದೇವರು ಖುದ್ದಾಗಿ ಬಂದು ಯಾರಿಗೂ ಸಹಾಯ ಮಾಡಲ್ಲ. ಅಧಿಕಾರಿಗಳು ನಿಮ್ಮ ರೂಪದಲ್ಲಿ ಬರ್ತಾರೆ. ಜನರಿಗೆ ಸ್ಪಂದಿಸಿ ಕೆಲಸ ಮಾಡೋಂಥ ಕೆಲಸ ನೀವು ಮಾಡ್ತೀರಿ ಅಧಿಕಾರಿಗಳು ಅಂತ ನಾನು ಭಾವಿಸ್ತೇನೆ. ಅಧಿಕಾರಿ ವರ್ಗ ಸರಿಗಿದ್ರೆ ಜನರು ನಮ್ಮ ಹತ್ರಕ್ಕೆ ಬರೋದಿಲ್ಲ, ಇದು ಗೊತ್ತಿರಲಿ. ಅರ್ಜಿ ಬಂದು ಕೂಡಲೇ ತಾವು ಸಮಸ್ಯೆನ ಕೂಡಲೇ ಬಗೆಹರಿಸಿದ್ರೆ ರಾಜಕಾರಣಿಗಳನ್ನ ಸಾರ್ವಜನಿಕರು ನೆನೆಸ್ಕೊಳ್ಳೋದು ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಸಮಸ್ಯೆಗಳು 108 ಪರಿಹಾರ ಒಂದೇ ಸ್ಥಳದಲ್ಲಿ. ಮತ್ತೊಮ್ಮೆ ನನ್ನ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.